ಮಧ್ಯಪ್ರಾಚ್ಯದ ಯುದ್ಧ ಅಡುಗೆ ಮನೆಯವರೆಗೂ ಕೂಡ ಬಿಸಿಯನ್ನು ತಂದಿಟ್ಟಿರುವಂಥದ್ದು ಈಗಾಗಲೇ ದೇಶವಾಸಿಗಳಿಗೆ, ನಮ್ಮ ರಾಜ್ಯದ ಜನರಿಗೆ ಅನುಭವಕ್ಕೆ ಬಂದಿರುವಂತಹ ಸತ್ಯ. ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಹೋಟೆಲ್ಗಳಲ್ಲಿರುವಂತಹ ಮೆನು ಕಡಿತಗೊಂಡಿದೆ. ಅಷ್ಟೇ ಅಲ್ಲ, ಅನೇಕ ಹೋಟೆಲ್ಗಳು, ಸಣ್ಣ ಸಣ್ಣ ಹೋಟೆಲ್ಗಳವರು ಎಲ್ಲ ದಿವಸವೂ ಕೂಡ ತೆರೆದು ವ್ಯಾಪಾರ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಳ್ತಾ ಇದೆ. ಆಟೋಗಳ ಚಾಲಕರು ಅವರ ಅನುಭವಕ್ಕೆ ಈಗಾಗಲೇ ಬಂದಿರುವಂಥದ್ದು ಆಟೋ ಗ್ಯಾಸ್ಗೆ ಬೇಕಾಗಿ ಅವ್ರು ನಿಲ್ತಾ ಇರುವಂತಹ ಕ್ಯೂ, ಅವರು ಅನುಭವಿಸ್ತಾ ಇರುವಂತಹ ಕಷ್ಟ ಸಂಕಷ್ಟ ಇದು ಮತ್ತೊಂದು ಭಾಗ. ಇದು ಕೇವಲ ಗ್ಯಾಸ್ಗೆ ಮಾತ್ರ ಸೀಮಿತಗೊಂಡಿಲ್ಲ, ಇದು ಮತ್ತಷ್ಟು ಹಂತಗಳಲ್ಲೂ ಕೂಡ ವಿಸ್ತರಿಸ್ತಾ ಇರುವಂಥದ್ದನ್ನು, ಪೆಟ್ರೋಲ್ ರಿಲೇಟೆಡ್ ಆಗಿರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ, ವಸ್ತುವಿನ ವಿಚಾರದಲ್ಲೂ ಕೂಡ ಈಗಾಗಲೇ ತೊಂದರೆಗಳು ಎದುರಾಗ್ತಾ ಇದ್ದಾವೆ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವಾಸಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸಂಕಲ್ಪವನ್ನು ಮಾಡಬೇಕು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು, ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ದೇಶದ ಒಟ್ಟು ಹಿತದ ದೃಷ್ಟಿಯಿಂದ ಕೆಲವೊಂದು ಸಂಕಲ್ಪಕ್ಕೆ ಬದ್ಧರಾಗಬೇಕು ಅನ್ನೋಂಥ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನೇನು ಸಂಕಲ್ಪವನ್ನು ಪ್ರಧಾನಿ ಮೋದಿಯವರು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಪ್ರಧಾನಿಯವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ, 1 ವರ್ಷದ ಕಾಲಕ್ಕೆ ಚಿನ್ನವನ್ನು ಖರೀದಿಸಬೇಡಿ. ದೇಶದ ಜನರಿಗೆ ಮಿತವ್ಯಯದ ಬಗ್ಗೆ ಹೇಳಿದ್ದಾರೆ. 1 ವರ್ಷದ ಚಿನ್ನದ ಖರೀದಿ ಬೇಡ ಅನ್ನೋಂಥನ್ನ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ತಗ್ಗಿಸಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. 1 ವರ್ಷ ಚಿನ್ನ ಬೇಡ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ತಗ್ಗಿಸಿ, ದೇಶದ ಜನರಿಗೆ ಪ್ರಧಾನಿ ಮೋದಿಯವರು ಮಿತವ್ಯಯದ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನವರು ಕೆರಳಿದ್ದಾರೆ. ಇದು 12 ವರ್ಷದ ಆಡಳಿತದ ವೈಫಲ್ಯ ಅಂತೇಳಿ ಕಾಂಗ್ರೆಸ್ನವರು ಕಿಡಿಕಾರ್ತಾ ಇದ್ದಾರೆ. 1 ವರ್ಷ ಚಿನ್ನವನ್ನು ಖರೀದಿ ಮಾಡಬಾರದು. ಯಾವುದೇ ಸಮಾರಂಭಗಳಿರಲಿ, ಯಾವುದೇ ಸಂದರ್ಭದಲ್ಲಾಗಲಿ 1 ವರ್ಷದ ಕಾಲಕ್ಕೆ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ. ಪೆಟ್ರೋಲ್ ಡೀಸೆಲ್ನ ಬಳಕೆ ಎಲ್ಲೆಲ್ಲಿದೆ ಅದನ್ನು ಕಡಿತ ಮಾಡಿ, ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡಿ, ಹಾಗೆಯೇ ಆನ್ಲೈನ್ ಮೀಟಿಂಗ್ಗಳಿಗೆ ಆದ್ಯತೆಯನ್ನು ಕೊಡಿ. ಈ ರೀತಿಯಾದಂಥ ಸಲಹೆಗಳನ್ನು ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿದ್ದಾರೆ. ಮೋದಿಯವರು ಇಂತಹ ಸಲಹೆಯನ್ನು ಕೊಟ್ಟ ತಕ್ಷಣವೇ ಸಾಮಾನ್ಯ ಜನರ ಮನಸ್ಸಿನಲ್ಲೂ ಕೂಡ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ದೇಶ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವಾಗ ಹೀಗೆಲ್ಲ ನಿರ್ಧಾರಗಳು ಪ್ರಕಟ ಆಗಿದ್ದಾವೆ ಮತ್ತು ಅದರಿಂದ ಎದುರಾಗಿರುವಂತಹ ತೊಂದರೆಗಳ ಬಗ್ಗೆಯೂ ಕೂಡ ಜನರ ಅನುಭವಕ್ಕೆ ಬಂದಿರುವಂಥದ್ದೇ. ಅದು ನೋಟು ಬಂದಿ ಇರಬಹುದು, ಅಥವಾ ಅದು ಕೊರೋನಾ ಕಾಲದ ಮೊದಲು ಘೋಷಣೆಯಾದಂತಹ ಜನತಾ ಕರ್ಫ್ಯೂ ಮತ್ತು ನಂತರ ಘೋಷಣೆಯಾದಂತಹ ಸಾರ್ವತ್ರಿಕ ಕರ್ಫ್ಯೂ ಅಥವಾ ಲಾಕ್ಡೌನ್ನ ಪರಿಸ್ಥಿತಿ ಇರಬಹುದು. ಇದೆಲ್ಲವೂ ಕೂಡ ಈಗಾಗಲೇ ಜನರ ಅನುಭವಕ್ಕೆ ಬಂದಿರುವಂತಹ ವಿಚಾರಗಳು. ಆದರೆ ಪ್ರಧಾನಿ ಮೋದಿಯವರು ಇದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈಗ ಆರ್ಥಿಕ ಸಂಕಷ್ಟದ ದೃಷ್ಟಿಯನ್ನು ಎದುರಿಸೋದಿಕ್ಕೆ ಭಾರತೀಯರು ಹೇಗೆಲ್ಲ ಜೊತೆಯಾಗಬೇಕು ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿರುವಂತಹ 7 ಸಂದೇಶವನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ 7 ಸಂದೇಶಗಳನ್ನು ಪ್ರಧಾನಮಂತ್ರಿ ಮೋದಿಯವರು ಕೊಡ್ತಾ ಇದ್ದಾರೆ. ಜನರಿಗೆ ಹೇಳ್ತಾ ಇರುವಂತಹ 7 ಸಂದೇಶಗಳಲ್ಲಿ ಇರುವಂಥದ್ದು ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಇದಕ್ಕೆ ಆದ್ಯತೆಯನ್ನು ಕೊಡಬೇಕು. ಕೊರೋನಾ ಕಾಲದಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಸಾಮಾನ್ಯ ಆಗೋಗಿತ್ತು. ಬಹುತೇಕ ಎಲ್ಲ ವಲಯಗಳು ಕೂಡ, ಮಾಧ್ಯಮವೂ ಸೇರಿದಂತೆ, ಯಾಕಂದರೆ ಮಾಧ್ಯಮ ವಲಯ ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಜನರ ನಡುವೆನೇ ಇರುತ್ತೆ. ಆದರೆ ಮಾಧ್ಯಮವೂ ಸೇರಿದಂತೆ ಬಹುತೇಕ ಎಲ್ಲ ವಲಯಗಳು ಕೂಡ ವರ್ಕ್ ಫ್ರಮ್ ಹೋಮ್ಗೆ ಒಳಗಾಗಿರೋದನ್ನು ನಾವು ನೋಡಿದ್ವಿ. ಕೇವಲ IT-BT ಸೆಕ್ಟರ್ಗೆ ಮಾತ್ರ ಅದು ಸೀಮಿತ ಆಗಿರಲಿಲ್ಲ, ಅದರ ಆಚೆಗೂ ಕೂಡ ವರ್ಕ್ ಫ್ರಮ್ ಹೋಮ್ ಬಹಳ ವ್ಯಾಪಕವಾಗಿ ನಡೆದಿತ್ತು. 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿ ಬೇಡ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿದ್ದಾರೆ. 1 ವರ್ಷದ ಮಟ್ಟಿಗೆ ಯಾವುದೇ ಸಮಾರಂಭಗಳಿರಲಿ, ನೀವು ಚಿನ್ನ ಖರೀದಿಯನ್ನು ಮಾಡಬೇಡಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಇದು ವಿದೇಶಿ ವಿನಿಮಯದ ಮೇಲಿನ ಹಿಡಿತವನ್ನು ಸಾಧಿಸುವ ನಿಟ್ಟಿನಲ್ಲಿ ಬಹಳ ಲಾಭವನ್ನು ತಂದುಕೊಡುತ್ತೆ ಭಾರತಕ್ಕೆ. ಭಾರತದ ಅರ್ಥವ್ಯವಸ್ಥೆಯನ್ನು ಸಮತೋಲನ ಮಾಡುವಂತಹ ದೃಷ್ಟಿಯಿಂದ ಇದು ಬಹಳ ನೆರವಾಗುತ್ತೆ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಕಡಿತಗೊಳಿಸಿ, ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಅಂತ. ಅಂದರೆ ಕಾರು ಅಥವಾ ಬೈಕು, ಇನ್ಯಾವುದೇ ರೀತಿಯಾದಂತಹ ಪ್ರೈವೇಟ್ ವೆಹಿಕಲ್ಗಳ ಬದಲಿಗೆ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ, ಕಾರ್ಪೂಲಿಂಗ್ ಮಾಡಿ, ಜೊತೆಯಾಗಿ ಓಡಾಡಿ, ಆ ಮೂಲಕ ಡೀಸೆಲ್ ಬಳಕೆಯ ಪ್ರಮಾಣವನ್ನು ಕಡಿತಗೊಳಿಸ್ತಾ ಹೋಗಿ, ಪೆಟ್ರೋಲ್ ಬಳಕೆಯ ಪ್ರಮಾಣವನ್ನು ಕಡಿತಗೊಳಿಸ್ತಾ ಹೋಗಿ. ಒಬ್ಬರು ಹೋಗುವಂತಹ ಜಾಗಕ್ಕೆ 4 ಜನ ಹೋಗುವಂತಹ ಜಾಗದಲ್ಲಿ ಒಬ್ಬರೇ
ಬಳಕೆ ಮಾಡುವಂತಹ ಡೀಸೆಲ್ ಅಥವಾ ಪೆಟ್ರೋಲ್ ಅನ್ನು ಕಡಿತಗೊಳಿಸಿ, ಅದರ ಬದಲಿಗೆ 4 ಜನ ಜೊತೆಯಾಗಿ ಹೋಗುವಂಥದ್ದನ್ನ ಅಭ್ಯಾಸ ಆಗಲಿ. ಅಡುಗೆ ಎಣ್ಣೆ ಬಳಕೆಯನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾಕಂದ್ರೆ ಭಾರತದಲ್ಲಿ ಎಣ್ಣೆಕಾಳುಗಳನ್ನು ಉತ್ಪಾದನೆ ಬಹಳ ವ್ಯಾಪಕವಾಗಿ ನಡೀತಾ ಇದ್ರು ಕೂಡ ಭಾರತದಲ್ಲಿ ಅಡುಗೆ ಎಣ್ಣೆಯೂ ಕೂಡ ಇಂಪೋರ್ಟ್ ಆಗ್ತಾ ಇರುತ್ತೆ. ಹೀಗಾಗಿ ಎಣ್ಣೆಕಾಳುಗಳನ್ನು ಇಂಪೋರ್ಟ್ ಮಾಡುವಂತಹದ್ದು ನಡೀತಾ ಇರುತ್ತೆ. ಈ ಕಾರಣಕ್ಕಾಗಿಯೂ ಕೂಡ ಅಡುಗೆ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡಿ, ಅದನ್ನು ಕಡಿತಗೊಳಿಸಿ, ಆದಷ್ಟು ಕಡಿಮೆ ಮಾಡಿ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ. ವಿದೇಶಿ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ ಸ್ವದೇಶಿ ವಸ್ತುಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಜನರಿಗೆ ಕೊಟ್ಟಿದ್ದಾರೆ. ಇದು ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿತಗೊಳಿಸುತ್ತೆ ಮತ್ತು ಸ್ವಾವಲಂಬನೆಗೆ ಇದು ನೆರವಾಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಹೇಳಿದ್ದಾರೆ. ವಿದೇಶಿ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, ಸ್ವದೇಶಿ ವಸ್ತುಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಪ್ರಧಾನಮಂತ್ರಿ ಮೋದಿಯವರು ಜನರಿಗೆ ಕರೆ ಕೊಟ್ಟಿದ್ದಾರೆ. ಹಾಗೆಯೇ 1 ವರ್ಷದ ಮಟ್ಟಿಗೆ ವಿದೇಶ ಪ್ರವಾಸವೂ ಕೂಡ ಬೇಡ ಅನ್ನುವಂಥನ್ನು ಹೇಳಿದ್ದಾರೆ. 1 ವರ್ಷದ ಮಟ್ಟಿಗೆ ವಿದೇಶ ಪ್ರವಾಸವನ್ನು ಮಾಡಬೇಡಿ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಜನರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇದು ಚಿನ್ನ ಖರೀದಿ ಬೇಡ ಅನ್ನುವಂಥದ್ದು ಏನಕ್ಕಾಗಿ? ದೇಶದ ಹಿತಾಸಕ್ತಿಗಾಗಿ 1 ವರ್ಷ ಚಿನ್ನ ಖರೀದಿಯನ್ನು ನಿಲ್ಲಿಸಬೇಕು ಅಂತೇಳಿ ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಾ ಇದ್ದಾರೆ. ದೇಶದ ಹಿತಾಸಕ್ತಿಯ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು, ಯಾವ ದೇಶದ ಹಿತಾಸಕ್ತಿ ಹೇಗೆ ಅಡಗಿದೆ ಚಿನ್ನ ಖರೀದಿಯಲ್ಲಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ನಮ್ಮ ಮನೆಯಲ್ಲಿ ಆಗುವಂತಹ ಯಾವುದೋ ಸಮಾರಂಭಕ್ಕೆ, ಮದುವೆಗೋ ಅಥವಾ ಇನ್ಯಾವುದೇ ಕಾರ್ಯಕ್ರಮಕ್ಕೆ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಖುಷಿಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಾರತೀಯ ಸಂಪ್ರದಾಯದಲ್ಲೂ ಕೂಡ ಚಿನ್ನಕ್ಕೆ ಬಹಳ ದೊಡ್ಡದಾದಂತಹ ಆದ್ಯತೆ ಇದ್ದೇ ಇದೆ. ಹೀಗಾಗಿ ಚಿನ್ನ ಖರೀದಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಆದರೆ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ದೇಶದ ಹಿತಕ್ಕಾಗಿ ನೀವು ಚಿನ್ನ ಖರೀದಿಯನ್ನು 1 ವರ್ಷದ ಮಟ್ಟಿಗೆ ಕಡಿಮೆ ಮಾಡಿ. 1 ವರ್ಷ ಚಿನ್ನ ಖರೀದಿ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. 1 ವರ್ಷದ ಮಟ್ಟಿಗೆ ನೀವು ಚಿನ್ನ ಖರೀದಿ ಮಾಡೋದು ಬೇಡ ಅಂತೇಳಿ ಮನೆಯಲ್ಲಿ ಸಂಭ್ರಮಾಚರಣೆಗಳಿಗೂ ಕೂಡ ಚಿನ್ನ ಖರೀದಿ ಬೇಡ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾರತ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರ. ಹೀಗಾಗಿ ಚಿನ್ನವನ್ನು ಆಮದು ಮಾಡಿಕೊಳ್ಳೋದಕ್ಕೆ ನಾವು ವಿದೇಶಿ ಕರೆನ್ಸಿಯ ಅಗತ್ಯ ಇದೆ. ಚಿನ್ನ ಖರೀದಿಗೆ ಹೆಚ್ಚಿನ ವಿದೇಶಿ ಕರೆನ್ಸಿಯ ಅಗತ್ಯ ಇದೆ. ಇದು ಭಾರತದ ಮೇಲೆ ದೊಡ್ಡ ಮಟ್ಟದಲ್ಲಿ ವಿದೇಶಿ ಕರೆನ್ಸಿಯನ್ನು ನಾವು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದೇ ಚಿನ್ನದ ಆಮದು. ಹೀಗಾಗಿ ಚಿನ್ನದ ಆಮದು ತಗ್ಗಿದ್ರೆ, ಅಂದರೆ ಚಿನ್ನದ ಖರೀದಿ ಪ್ರಮಾಣ ತಗ್ಗಿದ್ರೆ ಆಗ ಚಿನ್ನದ ಆಮದು ಪ್ರಮಾಣವೂ ಕೂಡ ತಗ್ಗುತ್ತೆ. ಅದರ ಮೂಲಕವಾಗಿ ದೇಶದಲ್ಲಿ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಯೋಚನೆ. ಅದಕ್ಕಾಗಿ ಅವರು ಈ ರೀತಿಯಾದಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಚಿನ್ನದ ಖರೀದಿಯನ್ನು ನೀವು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ದೇಶದಲ್ಲಿ 9% ಚಿನ್ನ ಆಮದಾಗುತ್ತೆ. 2ನೇ ಅತಿ ದೊಡ್ಡ ಆಮದು ವಸ್ತು ಭಾರತದಲ್ಲಿ ಆಗ್ತಾ ಇರುವಂತಂದ್ರೆ ಚಿನ್ನ. 9% ಚಿನ್ನ ಆಮದಾಗುವಂಥದ್ದು. ಅದರಲ್ಲಿ ಅಂದರೆ ಒಟ್ಟು ಚಿನ್ನದ ಪ್ರಮಾಣದ ಬಗ್ಗೆ ನಾವು ಲೆಕ್ಕ ಹಾಕಿದಾಗ, ಅದಕ್ಕೆ ಬಳಕೆ ಆಗುವಂಥ ವಿದೇಶಿ ವಿನಿಮಯದ ಬಗ್ಗೆ ಲೆಕ್ಕ ಹಾಕಿದಾಗ ಭಾರತ ಆಮದು ಮಾಡಿಕೊಳ್ತಿರುವಂತಹ ವಸ್ತುಗಳಲ್ಲಿ 2ನೇ ಅತಿ ದೊಡ್ಡ ವಸ್ತುವೇ ಚಿನ್ನ. ಚಿನ್ನಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾರತ ವಿದೇಶಿ ವಿನಿಮಯವನ್ನು ಖರ್ಚು ಮಾಡುತ್ತೆ. ಭಾರತಕ್ಕೆ ವರ್ಷಕ್ಕೆ 1 ರಿಂದ 2 ಟನ್ನಷ್ಟು, ಭಾರತದಲ್ಲಿ ವರ್ಷಕ್ಕೆ 1 ರಿಂದ 2 ಟನ್ನಷ್ಟು ಚಿನ್ನ ಉತ್ಪಾದನೆ ಆಗುತ್ತೆ. ಆದರೆ ಭಾರತಕ್ಕೆ ಆಮದಾಗುವಂತಹ ಪ್ರಮಾಣದ ಚಿನ್ನದ ಪ್ರಮಾಣವು ಕೂಡ ದೊಡ್ಡ ಮಟ್ಟದಲ್ಲಿದೆ. ಉಳಿದ ಚಿನ್ನವನ್ನು ಇತರೆ ದೇಶಗಳಿಂದ ಆಮದು ಮಾಡಿಕೊಳ್ಬೇಕು. ಇದು ಭಾರತಕ್ಕಿರುವಂತಹ ಅನಿವಾರ್ಯತೆ. ನಮ್ಮಲ್ಲಿ ಅನೇಕ ಯಾವುದೇ ಕಾರ್ಯಕ್ರಮಗಳಾದಾಗಲೂ, ಯಾವುದೇ ಶುಭ ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ ಚಿನ್ನದ ಬಳಕೆ ದೊಡ್ಡ ಮಟ್ಟದಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ 1 ವರ್ಷ ಚಿನ್ನ ಖರೀದಿಯನ್ನು ಮುಂದೂಡಿ ಅಂತ ಪ್ರಧಾನಮಂತ್ರಿ ಮೋದಿಯವರು ಕರೆಯನ್ನು ಕೊಟ್ಟಿದ್ದಾರೆ. 1 ವರ್ಷದ ಮಟ್ಟಿಗೆ ನೀವು ಚಿನ್ನ ಖರೀದಿಯನ್ನು ಮಾಡಬೇಡಿ. ಚಿನ್ನದ ವಿಚಾರದಲ್ಲಿ ಮೋದಿಯವರು ಹೇಳಿರುವಂತಹ ಮಾತುಗಳೇನು ಅನ್ನೋದನ್ನು ತೋರಿಸ್ತೀನಿ. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. ಹೀಗೆ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸರಿ ನಾವು ಚಿನ್ನವನ್ನು ಖರೀದಿ ಮಾಡಲ್ಲ ಅಂತೇಳಿ ಸಂಕಲ್ಪ ಮಾಡಬೇಕು ಅನ್ನುವ ಸಲಹೆಯನ್ನು ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿದ್ದಾರೆ. ಇನ್ನು ಕೊಲ್ಲಿ ಯುದ್ಧದ ಮಧ್ಯೆ ಭಾರತೀಯರಿಗೆ ಪ್ರಧಾನಿ ಮೋದಿಯವರು ಇನ್ನೊಂದು ಮಿತವ್ಯಯದ ಪಾಠವನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಾ ಇರುವಂಥದ್ದು ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಿಸಿದಂತೆ. ಪೆಟ್ರೋಲ್ ಡೀಸೆಲ್ ಅನ್ನು ಮಿತವಾಗಿ ಬಳಸೋದಕ್ಕೆ ದೇಶದ ಜನರಿಗೆ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಭಾರತ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನು ಖರ್ಚು ಮಾಡುವಂಥದ್ದೇ
ಪೆಟ್ರೋಲ್ ಡೀಸೆಲ್ ಅಥವಾ ತೈಲ ಉತ್ಪನ್ನಗಳ ಖರೀದಿಗೆ ಸಂಬಂಧಪಟ್ಟಂತೆ ತೈಲ ಉತ್ಪನ್ನಗಳ ಆಮದು ಭಾರತದ ಮೇಲಿರುವಂತಹ ಅತಿ ದೊಡ್ಡದಾದಂತಹ ಅವಲಂಬನೆ. ಭಾರತ 88.6% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. 88.6% ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತ ತನ್ನ ವಿದೇಶಿ ವಿನಿಮಯವನ್ನು ಬಳಕೆ ಮಾಡುವಂಥದ್ದೇ ಕಚ್ಚಾ ತೈಲದ ಆಮದಿಗೆ. ಕಚ್ಚಾ ತೈಲವನ್ನು ಹೊರತುಪಡಿಸಿದರೆ ಎರಡನೇದಿರುವಂಥದ್ದು ಚಿನ್ನ. ಕಚ್ಚಾ ತೈಲಕ್ಕಾಗಿ 11.23 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಪ್ರತಿ ವರ್ಷವೂ ಕೂಡ ಭಾರತ ಖರೀದಿ ಮಾಡ್ತಾ ಇರುತ್ತೆ. ಹೀಗಾಗಿ ಇಷ್ಟು ಪ್ರಮಾಣದ ತೈಲ ಖರೀದಿಗೆ ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಕೂಡ ವ್ಯಯವಾಗುತ್ತೆ. ಈ ಕಾರಣಕ್ಕಾಗಿಯೇ ಸ್ವಂತ ವಾಹನ ಬದಲಿಗೆ ಸಾರ್ವಜನಿಕ ಸಾರಿಗೆ ಅಥವಾ ಇವಿ ವಾಹನವನ್ನು ಬಳಸೋದಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಕರೆಯನ್ನು ಕೊಟ್ಟಿದ್ದಾರೆ. ಸ್ವಂತ ವಾಹನವನ್ನು ಬಳಸುವಂಥದ್ರ ಬದಲಿಗೆ ನೀವು ಸಾರ್ವಜನಿಕ ಸಾರಿಗೆಯನ್ನು ಬಸ್ಸುಗಳಲ್ಲಿ ಓಡಾಡಿ ಅಥವಾ ಬೇರೆ ಯಾವುದೇ ವೆಹಿಕಲ್ಗಳಲ್ಲಿ ಓಡಾಡಿ ಹೆಚ್ಚು ಜನ ಜೊತೆಗೆ ಹೋಗುವಂತಹ ಸಾರ್ವಜನಿಕ ವಾಹನಗಳ ಬಳಕೆ ಜಾಸ್ತಿ ಇರಲಿ, ನಿಮ್ಮ ಖಾಸಗಿ ವಾಹನಗಳ ಬಳಕೆ ಕಡಿಮೆ ಆಗ್ತಾ ಹೋಗಲಿ. ಅಫ್ಕೋರ್ಸ್ ಹಾಗೆ ಮಾಡಿದಾಗ ಸಹಜವಾಗಿಯೇ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ನ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಇನ್ನೂ ಒಂದು ಪಾಠವನ್ನು ಅವರು ಹೇಳಿದ್ದಾರೆ. ಕೊರೋನಾ ದಿನಗಳ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಕೊರೋನಾ ದಿನಗಳ ರೀತಿಯಲ್ಲೇ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ. ಒಂದು ವರ್ಷ ವಿದೇಶಿ ಪ್ರವಾಸವನ್ನು ಮಾಡೋದು ಬೇಡ, ವಿದೇಶದಲ್ಲಿ ಮದುವೆ ಆಗೋದು ಕೂಡ ಬೇಡ ಅಂತ ಹೇಳಿದ್ದಾರೆ. ವಿದೇಶಕ್ಕೆ ಹೋಗಿ ಅಲ್ಲಿ ಮದುವೆ ಆಗುವಂಥದ್ದು ಅಥವಾ ವಿದೇಶಿ ಪ್ರವಾಸ ಮಾಡುವಂಥದ್ದು, ವಿದೇಶಿ ಮದುವೆ ಅಂದರೆ ಭಾಳಷ್ಟು ಶ್ರೀಮಂತರು ವಿದೇಶಗಳಲ್ಲಿ ತಮ್ಮ ಮದುವೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಇದೆ. ಅದಕ್ಕಾಗಿ ತಮ್ಮ ನೆಂಟರಿಷ್ಟರನ್ನ ಬಂಧು ಬಳಗದವ್ರನ್ನೆಲ್ಲರನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ವಿದೇಶಕ್ಕೆ ಕರ್ಕೊಂಡು ಹೋಗೋದು ಕೂಡ ಆಗುತ್ತೆ. ಈ ರೀತಿಯಾದಂತಹ ಪ್ರವಾಸ ಆಗಲಿ ಅಥವಾ ವಿದೇಶದಲ್ಲಿ ಮದುವೆ ಆಗುವಂಥದ್ದಾಗಲಿ ಇವುಗಳನ್ನು ಒಂದು ವರ್ಷದ ಮಟ್ಟಿಗೆ ಬೇಡ, ತಡೆಯಿರಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮೋದಿಯವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. वैश्विक संकट के इस समय में हमें कर्तव्यों को सर्वोपरि रखते हुए कुछ संकल्प लेने होंगे. पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. जो विदेशों में शादियों का, विदेशों में घूमने का, कि जब ये संकट का काल है और हमारी देशभक्ति हमें ललकार रही है तो कम से कम एक साल के लिए हमें विदेशों में जाने की बातों को टालना चाहिए. ಹೀಗೆ ವಿದೇಶಕ್ಕೆ ಹೋಗುವಂತಹ ಯೋಚನೆಯನ್ನು ಕೂಡ ಮುಂದೂಡಬೇಕು ಅಥವಾ ತಡೆ ಹಿಡಿಬೇಕು ಅಥವಾ ಅದನ್ನು ನಿಲ್ಲಿಸುವಂಥದ್ದು ಸೂಕ್ತ, ಕನಿಷ್ಠ ಒಂದು ವರ್ಷದ ಮಟ್ಟಿಗೆ ಅಂತೇಳಿ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ. ಇಲ್ಲಿ ಅಡುಗೆ ಮನೆಗೂ ಕೂಡ ಮಿತಪಾಠವನ್ನು ಹೇಳಿದ್ದಾರೆ. ಅಡುಗೆ ಎಣ್ಣೆಯನ್ನು ಮಿತವಾಗಿ ಬಳಸುವಂಥದ್ದು ಕೂಡ ದೊಡ್ಡ ದೇಶಪ್ರೇಮ ಅಂತ ಹೇಳಿದ್ದಾರೆ. ದೇಶಪ್ರೇಮದ ವಿವಿಧ ಆಯಾಮಗಳನ್ನು ಇಲ್ಲಿ ತೋರಿಸಿದ್ದಾರೆ.
ಮನೆಗಳಲ್ಲಿ ಅಡುಗೆ ಎಣ್ಣೆಯನ್ನು ಮಿತವಾಗಿ ಬಳಕೆ ಮಾಡಿ ಅಂತೇಳಿ ಪ್ರಧಾನಮಂತ್ರಿ ಮೋದಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯಲ್ಲೂ ಕೂಡ ಮಿತವಾಗಿರಲಿ, ಸಂಕಷ್ಟದ ಸಮಯದಲ್ಲಿ ಮಿತ ಬಳಕೆ ಅತ್ಯಗತ್ಯವಾದದ್ದು ಅಂತ ಹೇಳಿ ಪ್ರಧಾನಮಂತ್ರಿ ಮೋದಿಯವರು ಕರೆಯನ್ನು ಕೊಟ್ಟಿದ್ದಾರೆ. ಅತ್ಯಗತ್ಯವಾಗಿ ಈಗ ಮಾಡಬೇಕಾಗಿರುವುದು ಮಿತವಾದ ಬಳಕೆ. ದೇಶದ ರಸಗೊಬ್ಬರ ಆಮದು ಪ್ರಮಾಣವು ಕೂಡ 41%ರಷ್ಟಿದೆ. ದೇಶಕ್ಕೆ ರಸಗೊಬ್ಬರದ ಆಮದು ಪ್ರಮಾಣ 41%ರಷ್ಟಿದೆ. ಹೀಗಾಗಿ ರಸಗೊಬ್ಬರದ ಆಮದಿನ ಮೇಲೆಯೂ ಕೂಡ ನಿಗಾ ಇಡುವಂತಹದ್ದು ಅಥವಾ ಅದನ್ನು ಕಡಿಮೆಗೊಳಿಸುವಂಥದ್ದು. ಈ ವರ್ಷ ರಸಗೊಬ್ಬರ ಆಮದಿಗಾಗಿ 1.21 ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತ ಸರ್ಕಾರ ಖರ್ಚು ಮಾಡಿದೆ ಅಂತ ಹೇಳಿ. ಹೀಗಾಗಿ ಮೋದಿಯವರು ಇಲ್ಲಿ ಸಾವಯವ ಗೊಬ್ಬರದ ಕಡೆಗೆ ನೀವು ಹೋಗೋದು ಒಳ್ಳೆಯದು. ವರ್ಷಾಂತ್ಯಕ್ಕೆ 22.3 ಬಿಲಿಯನ್ ಟನ್ಗೆ ಇದು ತಲುಪುವಂತಹ ನಿರೀಕ್ಷೆಯೂ ಕೂಡ ಇದೆ. ದೊಡ್ಡ ಪ್ರಮಾಣದಲ್ಲಿ ಭಾರತ ರಸಗೊಬ್ಬರಗಳನ್ನು ಖರೀದಿ ಮಾಡುತ್ತೆ. ಹೀಗಾಗಿ ರಸಗೊಬ್ಬರ ಬಿಟ್ಟು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಇರುವಂಥದ್ದು ನಮ್ಮಲ್ಲಿರುವಂತಹ ಅತಿ ದೊಡ್ಡ ಪ್ರಮಾಣದ ಕೃಷಿ ಚಟುವಟಿಕೆಗಳಿಗೆ ಸಾವಯವವನ್ನು ಏಕಾಏಕಿ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಅದರಿಂದ ಉತ್ಪನ್ನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು. ಹೀಗಾಗಿ ರಸಗೊಬ್ಬರವನ್ನು ಬಿಟ್ಟು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಧಾನಿಯವರು ಕೊಟ್ಟಿರುವ ಸಲಹೆ ಇದ್ದದ್ದು ಅನ್ನೋದನ್ನು ತೋರಿಸ್ತೀನಿ. ऐसे ही खाने के तेल का भी है. खाने का तेल का जो उपयोग करता है, अगर वो कुछ कमी करे, अगर हम तेल खाना कम करें ना, तो भी वो देशभक्ति का बहुत बड़ा काम है. साथियों, विदेशी मुद्रा की खपत वाला एक और सेक्टर हमारी खेती है. हम बहुत बड़ी मात्रा में बाहर से केमिकल फर्टिलाइजर इंपोर्ट करते हैं. ಹೀಗೆ ಕೆಮಿಕಲ್ ಫರ್ಟಿಲೈಸರ್ ಇಂದ ಹಿಡಿದು ಅಡುಗೆ ಎಣ್ಣೆ ತನಕ ಪ್ರತಿಯೊಂದನ್ನು ಕೂಡ ಮಿತವಾಗಿ ಬಳಸಿ ಕಡಿಮೆ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಅದನ್ನು ದೇಶ ಪ್ರೇಮ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ನಿಮ್ಮ ದೇಶಭಕ್ತಿಗೆ ಅದು ಕೂಡ ಒಂದು ಜೋಡಣೆಯಾಗತ್ತೆ. ನೀವು ಕಡಿಮೆ ಅಡುಗೆ ಎಣ್ಣೆ ಬಳಸೋದು ಕೂಡ ದೇಶ ಪ್ರೇಮದ ಭಾಗವೇ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿ ಮೋದಿಯವರು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದು ವೈಫಲ್ಯದ ಪುರಾವೆಗಳು ಅಂತೇಳಿ ಪ್ರತಿಪಕ್ಷಗಳವರು ಹೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಸಲಹೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಯಾಕಂದರೆ ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು ಅಂತ ಹೇಳಿದ್ದಾರೆ. ನೀವು ಮಾಡ್ತಾ ಇರೋದು ಧರ್ಮೋಪದೇಶ ಅಲ್ಲ, ಇದು ನಿಮ್ಮ ವೈಫಲ್ಯಕ್ಕೆ ಇದ್ದಿರುವ ಪುರಾವೆ. 12 ವರ್ಷಗಳಲ್ಲಿ ದೇಶವನ್ನು ಇಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅಂದರೆ ನೀವು ಮಿತವಾಗಿ ಬಳಸಿ ಅಂತ ಹೇಳುವಂಥದ್ದು ಕೂಡ ವೈಫಲ್ಯ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸಲಹೆ ಕೊಡುವಂಥದ್ದು ಅವರ ವೈಫಲ್ಯದ ಪ್ರತೀಕ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅಂತ ಹೇಳಬೇಕಾಗಿದೆ. ಅದನ್ನು ಪ್ರಧಾನಮಂತ್ರಿಯವರು ಹೇಳಬೇಕಾಗಿದೆ. ಪ್ರತಿ ಬಾರಿಯೂ ಕೂಡ ಅವರು ಜವಾಬ್ದಾರಿಯನ್ನು ಜನರ ಮೇಲೆ ಹಾಕ್ತಾ ಇದ್ದಾರೆ. ಎಲ್ಲ ಜವಾಬ್ದಾರಿಗಳನ್ನು ಜನರ ಮೇಲೆಗೆ ಮಾತ್ರ ಹಾಕ್ತಾ ಇದ್ದಾರೆ ಅಂತೇಳಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಟೀಕಿಸಿದ್ದಾರೆ. ದೇಶ ನಡೆಸುವುದು ಇನ್ನು ಮುಂದೆ ರಾಜಿ ಮಾಡಿಕೊಂಡ ಪ್ರಧಾನಿಯವರ ವ್ಯಾಪ್ತಿಯಲ್ಲಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಡತನದ ಹಿಟ್ಟು ನೆನೀತಾ ಇರುವಾಗ ದೇಶಕ್ಕೆ ಉಳಿತಾಯದ ಉಪನ್ಯಾಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬಡತನದ ಹಿಟ್ಟು ನೆನೆಯುತ್ತಿರುವಾಗ ದೇಶಕ್ಕೆ ಉಳಿತಾಯದ ಉಪನ್ಯಾಸ ಮಾಡ್ತಾ ಇದ್ದಾರೆ. ಫೆಬ್ರವರಿ 28ಕ್ಕೆ ಯುದ್ಧ ಆರಂಭವಾದಾಗಲಿಂದಲೇ ಕಾಂಗ್ರೆಸ್ ಎಚ್ಚರಿಕೆಯನ್ನು ನೀಡ್ತಾ ಬಂದಿತ್ತು. ನಮಗೆ ಸಂಕಷ್ಟ ಎದುರಾಗುತ್ತೆ ಅಂತೇಳಿ, ಆರ್ಥಿಕತೆಯ ನಾಶ ಆಗುತ್ತೆ, ರೂಪಾಯಿಯ ನಿರಂತರವಾಗಿ ಕುಸಿತ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮವಾಗಿ ನಮಗೆ ವಿದೇಶಿ ವಿನಿಮಯದ ಮೇಲೆ ಹೊಡೆತವನ್ನು ಬೀಳ್ತಾ ಇದೆ. ಪೆಟ್ರೋಲ್, ಡೀಸೆಲ್, LPG ಕೊರತೆ, ರಸಗೊಬ್ಬರದ ಕೊರತೆ ಇವೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಆದರೆ ಆಹಾರ ಭದ್ರತೆಗೆ ಬೆದರಿಕೆ ಬಂದಿದೆ. ಔಷಧಿಗಳ ಬೆಲೆ, MSMEಗಳ ಬಿಕ್ಕಟ್ಟು ಇವೆಲ್ಲವೂ ಕೂಡ ಈಗ ಹೊಡೆತ ತರ್ತಾ ಇದೆ. ಪ್ರತಿ ಸಮಸ್ಯೆಯನ್ನು ಕೂಡ ಪ್ರಧಾನಮಂತ್ರಿಯವರಿಗೆ ಮನವರಿಕೆ ಮಾಡಲಾಗಿತ್ತು. ಆ ಕೆಲಸವನ್ನು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು. ಆದರೆ ಪ್ರಧಾನಮಂತ್ರಿಯವರು ಚುನಾವಣಾ ಪ್ರಚಾರದಲ್ಲಿ ಮಗ್ನರಾಗಿದ್ದರು ಅನ್ನುವಂತಹ ಟೀಕೆಯನ್ನು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಿಮ್ಮ 12 ವರ್ಷಗಳ ವೈಫಲ್ಯವನ್ನು ಜನರ ಮೇಲೆ ಹಾಕಬೇಡಿ ಅಂತ ಹೇಳಿ ಪ್ರಧಾನಮಂತ್ರಿಯವರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇಲ್ಲಿ ಮಿತವ್ಯಯದ ಪಾಠವನ್ನು ಮೋದಿಯವರು ಮಾಡ್ತಾ ಇದ್ದಾರೆ. BJP ನಾಯಕರುಗಳು ಈ ವಿಚಾರದಲ್ಲಿ ಸಮರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನರೇಂದ್ರ ಮೋದಿಯವರು ತಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯಕ್ತಿತ್ವದ ಬಳಕೆ ಮಾಡಿ ಯಾವುದೇ ರೀತಿ ಡೀಸೆಲ್, ಪೆಟ್ರೋಲ್ 1-2 ತಿಂಗಳ
ಹೆಚ್ಚಿಗೆ ಆಗದಿರುವಂಥದ್ದು ನೋಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಆಯಿಲ್ ಕಂಪ್ನಿಗಳು ಕೂಡ ಸಾಕಷ್ಟು ಲಾಸಲ್ಲಿ ಮಾಡಿ ಜನರಿಗೆ ಕೊಟ್ಟಿದೆ. ಯುದ್ಧ ಇಷ್ಟರೊಳಗೆ ಮುಗಿತಿದೆ ಅನ್ನುವಂಥ ನಿರೀಕ್ಷೆ ನಮ್ಮದೆಲ್ಲ ಇತ್ತು. ಅದಾಗದ ಕಾರಣದಿಂದ ಬರುವಂಥ ದಿನಗಳಲ್ಲಿ ಸಂಕಷ್ಟ ಬರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಮುಂದೆ ಸಂಕಷ್ಟ ಆಗೋ ಕಾರಣದಿಂದ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಬಳಕೆಯಲ್ಲಿ ನಾವು ಮಿತವ್ಯಯನ್ನು ಮಾಡಿದರೆ ನಮ್ಮ ಮೇಲೆ ಬರುವಂಥ ದೊಡ್ಡ ಭಾರ, ಆ ಭಾರ ಮತ್ತು ಹಣದುಬ್ಬರವನ್ನು ನಾವು ನಿಲ್ಲಿಸ್ಬೋದು ಅಂತಂದು 4-5 ವಿಚಾರವನ್ನು ಅವ್ರು ಹೇಳಿದ್ದಾರೆ. ಅವೆಲ್ಲವೂ ಕೂಡ ಸುಲಭವಾಗಿ ಮಾಡುವಂಥದ್ದು. ಅದೋ ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂಥ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳಹಾಕಿದ್ರು. ತೆಲಂಗಾಣದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಈಗೇನು ಇರಾನು, ಅಮೆರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತಿಸಬೇಕು. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದು ಎರಡಕ್ಕೂ ಕೂಡ ಮತ್ತೊಮ್ಮೆ ಲಾಕ್ಡೌನ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಗೋಲ್ಡನ್ನು ಕೂಡ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ, ಡಾಲರ್ಸ್ ಬಳಕೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಾವು ಒಂದು ಬಹಿಷ್ಕಾರ ಮಾಡಲೇಬೇಕು ಅಂತ ಹೇಳಿ ಇವತ್ತು ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಬಹುಶಃ ಮುಖ್ಯವಾಗಿ ಈ ಫಾರಿನ್ ಕರೆನ್ಸಿಗಳು ಹೆಚ್ಚೆಚ್ಚು ಬಳಕೆ ಆಗೋದನ್ನು ತಡೆಗಟ್ಟಬೇಕು ಅಂತೇಳಿ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಇದನ್ನು ನಾನು ಕೂಡ ಸ್ವಾಗತ ಮಾಡ್ತೀನಿ. ಮೋದಿಯವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯಿತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರನ್ನ ನಾವು ಬೇಡನಕ್ಕಾಗ್ತದಾ? ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ಹೀಗೆ ಕಾಂಗ್ರೆಸ್ ಅವರು ಟೀಕಿಸ್ತಾ ಇದ್ದಾರೆ, ಬಿಜೆಪಿಯವರು ಮತ್ತು ಅವರ ಮಿತ್ರ ಪಕ್ಷ ಆಗಿರ್ತಕ್ಕಂತಹ JDS ಅವರು ಈ ಹೇಳಿಕೆಗಳನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಹಿತ ಮಿತ ಬಳಕೆ ಯಾವತ್ತೂ ಕೂಡ ಒಳ್ಳೆಯದೇ. ಆದರೆ ಈಗ ಪ್ರಧಾನಮಂತ್ರಿಯವರು ಕೊಟ್ಟಿರುವಂತಹ ಸಲಹೆ ಯಾವ ಸ್ವರೂಪದಲ್ಲಿ ಆರ್ಥಿಕ ದೃಷ್ಟಿಯಿಂದ ಇರುವಂತಹ ಈ ಸಲಹೆ ಅಳವಡಿಕೆಗೆ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಅಗ್ನಿ ಪರೀಕ್ಷೆ ನಾಳೆ. ಮೈತ್ರಿಯ ವಿಶ್ವಾಸ ಗೆಲ್ಲುವ ಸವಾಲು. ಮಾಜಿ ಮುಖ್ಯಮಂತ್ರಿ ಭೇಟಿಯಾಗಿ ಅಚ್ಚರಿ ಮೂಡಿಸಿದ ನೂತನ ಸಿಎಂ. ಇದುವೇ ಚದುರಂಗದ 2ನೇ ಸ್ಟೋರಿ. ವಿಜಯ ವಿಪಕ್ಷ ಸಂದೇಶ. ವಿಜಯ್ ಎನ್ನುம் நான் ಇಲ್ಲಿ ತಮಿಳುನಾಡಿನಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ, ಅಂದರೆ ಆಡಳಿತ ಮತ್ತು ಪ್ರತಿಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ DMK ಮತ್ತು ಅಣ್ಣಾ DMK ನಡುವೆ ಸುಮಾರು 45 ವರ್ಷಗಳ 50 ವರ್ಷಗಳ ರಾಜಕಾರಣದಲ್ಲಿ ಹಾವು ಮುಂಗುಸಿಯ ರೀತಿಯಲ್ಲಿ, ಎಣ್ಣೆ ಸೀಗೆಕಾಯಿಯ ರೀತಿಯಲ್ಲಿನೇ ಹೆಚ್ಚು ಕಾಲವನ್ನು ಜನ ನೋಡಿದ್ದಾರೆ. ಅದು ಕರುಣಾನಿಧಿ, ಜಯಲಲಿತಾ ಅವರ ಪೀರಿಯಡ್ನಲ್ಲಂತೂ ತಾರಕಕ್ಕೆ ಏರಿತ್ತು. ಯಾಕೆಂದರೆ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡೋಕ್ಕಾಗೋದಿಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರು ಶಪಥ, ಒಬ್ಬರನ್ನು ಜೈಲು ಕಳಿಸ್ತಿದ್ರಲ್ಲಿ ಇನ್ನೊಬ್ಬರು ಶಪಥ ಮಾಡುವಂಥದ್ದು, ಇವೆಲ್ಲ ನಡೆದಂತಹ ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಪ್ರತಿಪಕ್ಷದವರ ಮನೆಗೆ ಹೋಗ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತಾರೆ, ಅವ್ರಿಗೆ ಗೌರವಿಸ್ತಾರೆ ಅಂತ ಹೇಳಿದ್ರೆ ಇದು ತಮಿಳುನಾಡಿನ ರಾಜಕೀಯದ ಮಟ್ಟಿಗೆ ಬಹಳ ವಿಶೇಷವಾದಂತಹ ಪ್ರಕ್ರಿಯೆ. ವಿಜಯ್ ಅವರು ಮುಖ್ಯಮಂತ್ರಿ ಆದರಿಂದ ತಮಿಳುನಾಡು ಸಿಎಂ ಆಗಿ ವಿಜಯ್ ಅವರಿಗೆ ಈಗ ವಿಶ್ವಾಸದ ಪರೀಕ್ಷೆ ಇದೆ. ಸಿಎಂ ಆಗಿ ಅವರು ವಿಶ್ವಾಸ ಮತ ಗೆಲ್ಲಬೇಕಾದ ಪರೀಕ್ಷೆ ಇದೆ. ನಾಳೆ ವಿಧಾನಸಭೆಯಲ್ಲಿ ಸಿಎಂ ವಿಜಯ್ ಅವರು ವಿಶ್ವಾಸ ಮತ ಯಾಚನೆಯನ್ನ ಮಾಡ್ತಾರೆ. ಇದರ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಮನೆಗೆ, ಅಂದ್ರೆ ಪ್ರಧಾನ ಪ್ರತಿಪಕ್ಷದ ನಾಯಕರ ಮನೆಗೆ ಹೋಗಿದ್ದಾರೆ. ಇಲ್ಲಿ ಸ್ಟಾಲಿನ್ ಅವರು ವಿಧಾನಸಭೆಗೆ ಆಯ್ಕೆ ಆಗಿಲ್ಲ, ಅವರು ಸೋತಿದ್ದಾರೆ. ಕೊಳತೂರಿನಲ್ಲಿ ಅವರನ್ನು ಕೂಡ ಸೋಲಿಸಿದ್ದಾರೆ. TVK ಅಭ್ಯರ್ಥಿನೇ ಮಾಜಿ
ಮುಖ್ಯಮಂತ್ರಿ ಸ್ಟಾಲಿನ್ ಅವರನ್ನ ಸೋಲಿಸಿದ್ದಾರೆ. ಅವ್ರನ್ನ ಮಾಜಿ ಮಾಡಿರುವಂಥದ್ದೇ TVK ಅವರ ಅಭ್ಯರ್ಥಿಗಳು. ಹೀಗಾಗಿ ಈಗ ಆ ಮಾಜಿ ಮುಖ್ಯಮಂತ್ರಿಯ ಮನೆಗೆ ಹೋಗಿ ಒಂದು ಸೌಹಾರ್ದಯುತವಾದಂತಹ ಭೇಟಿಯನ್ನು ಮಾಡಿದ್ದಾರೆ. ಆ ಮೂಲಕ ದಳಪತಿ ವಿಜಯ್ ಒಂದು ಹೊಸ ಸ್ವರೂಪದ ರಾಜಕೀಯದ ಮುನ್ನುಡಿಯನ್ನು ಬರೆದಂತೆ ಗೋಚರಿಸ್ತಾ ಇದೆ. ಅದನ್ನೇ ಹೇಳಿದ್ದು, ತಮಿಳುನಾಡಿನಲ್ಲಿ ಎಣ್ಣೆ ಸೀಗೆಕಾಯಿ ರೀತಿಯಲ್ಲಿದ್ದಂತಹ ಪಕ್ಷಗಳ ನಡುವೆ ಈಗ ವಿಜಯ್ ಅವರು ಮೂರನೇ ಶಕ್ತಿಯಾಗಿ ಬಂದು ಅವರು ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದಾಗಿ ಅಲ್ಲಿ ಎಲ್ಲ ಪರಿಸ್ಥಿತಿಯನ್ನು, ಎಲ್ಲ ರಾಜಕೀಯ ಪರಿಸ್ಥಿತಿಯನ್ನು ವಿಭಿನ್ನವಾಗಿ ನೋಡಬಹುದಾಗಿರುವಂತಹ, ಯಾಕಂದರೆ ಚುನಾವಣಾ ಪ್ರಚಾರ ಸಮಯದಲ್ಲಿ ಅವರು ಅತಿ ಹೆಚ್ಚು ಟೀಕೆ ಮಾಡಿದ್ದು ಕೂಡ DMKನ. ಹಾಗಿದ್ದರೂ DMKಯ ನಾಯಕರ ಮನೆಗೆ ಹೋಗಿದ್ದಾರೆ. ನಾಳೆ ಬಹುಮತದ ಅಗ್ನಿ ಪರೀಕ್ಷೆ ಇದ್ದೇ ಇದೆ. ಬಹುಮತದ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗತ್ತೆ. ಕೋರ್ಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಆ ಮೂಲಕ ಮುಖ್ಯಮಂತ್ರಿ ಈಗ ಕೋರ್ಟಿನ ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ಮೇ 13ರ ಒಳಗೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಗವರ್ನರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಂದಿನಿಂದಲೇ ವಿಶೇಷ ಅಧಿವೇಶನವನ್ನು ಆರಂಭಿಸಲಾಗಿದೆ. ಎಲ್ಲ ಶಾಸಕರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಗ್ತಾ ಇದೆ. ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಸಾಬೀತುಪಡಿಸುವಂಥದ್ದು ಈಗ ವಿಜಯ್ ಅವರ ಮುಂದಿರುವಂತಹ ಅತಿ ದೊಡ್ಡ ಸವಾಲು. 120 ಅಲ್ಲದಿದ್ದರೂ ಕನಿಷ್ಠ 117 ಶಾಸಕರ ಬಹುಮತವಾದರೂ ಅವರಿಗೆ ಇರಲೇಬೇಕಾಗತ್ತೆ ಈ ಒಂದು ಅಗ್ನಿ ಪರೀಕ್ಷೆಯನ್ನು ಪಾಸ್ ಆಗೋದಕ್ಕೆ. ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡುತ್ತಾ VCK ಹಾಗೂ IUML ಅನ್ನುವಂತಹ ಆತಂಕ ಇದ್ದೇ ಇದೆ. ಯಾಕಂದರೆ VCK ಮತ್ತು IUML ಕಡೆ ಕ್ಷಣದವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ನಿಲುವುಗಳಲ್ಲಿ ಬದಲಾವಣೆಯನ್ನು ಮಾಡ್ತಾ ಇತ್ತು. ವಿಜಯ್ ಅವರಿಗೆ ಈಗ ಫ್ಲೋರ್ ಟೆಸ್ಟ್ ಗೆದ್ದರೆ 6 ತಿಂಗಳು ಅವರ ಸರ್ಕಾರವೂ ಕೂಡ ಸೇಫ್ ಆಗಿರುತ್ತೆ. ಆ ಮೂಲಕ ಒಂದು ಹೊಸ ಸ್ವರೂಪದ ಆಡಳಿತವನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡಬಹುದು. ಮತ್ತೊಂದೆಡೆ ನಾಳೆಯ ಸ್ಪೀಕರ್ ಸ್ಥಾನಕ್ಕೂ ಕೂಡ ಎಲೆಕ್ಷನ್ ನಡೆಯುವಂತಹ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ DMK ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಸ್ಪೀಕರ್ ಚುನಾವಣೆಯ ಮೂಲಕವಾಗಿಯೇ ವಿಶ್ವಾಸ ಮತದ ಯಾಚನೆಗೆ ಪೂರ್ವದಲ್ಲಿನೇ ಸ್ಪೀಕರ್ ಆಯ್ಕೆಯಲ್ಲೇ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರ ಆಗುತ್ತೆ. DMK ಅಭ್ಯರ್ಥಿ ಸ್ಪರ್ಧೆ ಮಾಡಿದರೆ ಮಿತ್ರ ಪಕ್ಷಗಳ ನಡೆಯೂ ಕೂಡ ಕುತೂಹಲವನ್ನು ಕೆರಳಿಸಿದೆ. ಯಾಕೆಂದರೆ CPI, CPM, IUML, VCK ಇವರೆಲ್ಲರೂ ಕೂಡ DMK ಜೊತೆಗಾರರು. ಅವರುಗಳು ಯಾವ ಸ್ವರೂಪದಲ್ಲಿ, ಕಾಂಗ್ರೆಸ್ ಅವರು ಏನು ಎಲೆಕ್ಷನ್ ಮುಗಿತಾ ಇದೆ, ರಿಸಲ್ಟ್ ಬರ್ತಾ ಇದ್ದರೆ DMK ಜೊತೆ ಡಿವೋರ್ಸ್ ತಗೊಂಡ್ಬಿಟ್ಟಿದ್ದಾರೆ. ಅವರು DMK ಅವರ ಮುಖ ಕೂಡ ನೋಡೋದಕ್ಕೆ ಹೋಗಿಲ್ಲ. ಆದರೆ ಉಳಿದ ಮಿತ್ರ ಪಕ್ಷಗಳ ನಡೆ ಏನು, ಅವ್ರು ಏನು ಮಾಡ್ತಾರೆ, ಈ ಕುತೂಹಲ ಇದ್ದೇ ಇದೆ. ಇಲ್ಲಿ ದಳಪತಿಯ ಸಂಖ್ಯಾಬಲವನ್ನು ಕೂಡ ಗಮನಿಸಬೇಕು. 107 ಸೀಟ್ಗಳು TVKಗೆ ಇದೆ, ಕಾಂಗ್ರೆಸ್ಗೆ 5 ಸೀಟ್ಗಳಿದ್ದಾವೆ, CPIಗೆ 2 ಸೀಟ್ಗಳಿರುವಂಥದ್ದು, CPIM ಬಳಿಯಲ್ಲಿ 2 ಸೀಟು, ಮುಸ್ಲಿಂ ಲೀಗ್ ಬಳಿಯಲ್ಲಿ 2 ಸೀಟು, VCK ಬಳಿಯಲ್ಲಿ 2 ಸೀಟ್ ಇದೆ. ಇವೆಲ್ಲವೂ ಸೇರಿದಾಗ 120 ಸೀಟ್ಗಳು ಆಗ್ತವೆ. 1 ಸೀಟು ವೇಕೆಂಟ್ ಪೊಸಿಷನ್ ಇದೆ. ಹೀಗಾಗಿ 108 ಇದ್ದವರು 107 ಆಗಿದ್ದಾರೆ. ಹಾಗಾಗಿ 121 ಆಗಬೇಕಾಗಿದ್ದು 120ಕ್ಕೆ ಬಂದು ನಿಂತಿದೆ. ಇದರ ಜೊತೆಗೇ ಬಹುಮತವು ಕೂಡ 118ರಿಂದ 117ಕ್ಕೆ ಇಳಿಕೆ ಆಗಿದೆ. ತಮಿಳುನಾಡು ವಿಧಾನಸಭೆಯ ಒಟ್ಟು ಸಂಖ್ಯಾಬಲ 234ರಿಂದ 1 ಸೀಟ್ ಖಾಲಿ ಇದ್ಕೊಂಡು 233. ಹಾಗಾಗಿ ಅರ್ಧಕ್ಕಿಂತ ಜಾಸ್ತಿ ನಿಲ್ಲಿಸಿದ್ರೆ 117 ಸೀಟುಗಳು ಬೇಕಾಗತ್ತೆ. ಈಗ 120 ಸೀಟುಗಳು ಮೇಲ್ನೋಟಕ್ಕೆ ವಿಜಯ್ ಅವರ ಪರವಾಗಿದೆ. ಇದು ಧ್ವನಿಮತದ ಮೂಲಕವಾಗಿ ಕೂಡ ಆಯ್ಕೆ ಆಗಬಹುದು. ನಾಳೆ ಅವರಿಗೆ ಧ್ವನಿಮತದ ಮೂಲಕ ಏನು ಡಿವಿಷನ್ಗೆ ಕೇಳಲೇಬೇಕು ಅಂದಿಲ್ಲ, ಧ್ವನಿಮತದ ಮೂಲಕವಾಗಿ ಕೂಡ ಅವರ ವಿಶ್ವಾಸ ಮತ ಅಂಗೀಕಾರ ಆಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹೀಗಾಗಿ ವಿಜಯ್ ಇಲ್ಲಿ ಧ್ವನಿಮತ ಮೂಲಕ ನಾಳೆ ಅವರು ವಿಶ್ವಾಸ ಮತ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಪ್ರತಿಪಕ್ಷದವರ ಮನೆಗೆ ಹೋಗಿ ಅವರ ವಿಶ್ವಾಸ ಗೆಲ್ಲುವ ಪ್ರಯತ್ನ ಮಾಡಿದಾರಲ್ಲ, ಅದು ರಾಜಕೀಯವಾಗಿ ಹೊಸ ಸ್ವರೂಪದ ಸಂದೇಶ ಅನ್ನೋದರಲ್ಲಿ